ಇನ್ನು ಪ್ರಜ್ವಲ್ ರೇವಣ್ಣ ಅವರ ಸೋಷಿಯಲ್ ಮೀಡಿಯಾ ಖಾತೆಯಿಂದ ಬ್ಲೂ ಟಿಕ್ ಅನ್ನ ಎಕ್ಸ್ ತೆಗೆದಿದೆ. ವೆರಿಫೈಡ್ ಖಾತೆಗಳಿಗೆ ಬ್ಲೂ ಟಿಕ್ ಕೊಡುತ್ತೆ ಎಕ್ಸ್. ಸಬ್ಸ್ಕ್ರಿಪ್ಷನ್ ಆಧಾರದಲ್ಲಿ ಎಕ್ಸ್ ನಿಂದ ಬ್ಲೂ ಟಿಕ್ ಸೇವೆ ಸಿಗುತ್ತೆ. ಎಕ್ಸ್ ಖಾತೆಯಲ್ಲಿ ಬ್ಲೂ ಟಿಕ್ ಇದೆ ಅಂತಂದ್ರೆ ಅದು ವೆರಿಫೈಡ್ ಅನ್ನುವಂಥದ್ದು. ಆದ್ರೆ ದುಡ್ಡು ಪೇ ಮಾಡದೆ ಹೋದ್ರೆ ಬ್ಲೂ ಟಿಕ್ ರದ್ದು ಮಾಡಲಾಗುತ್ತೆ. ಇಲ್ಲವೇ ಆ ಎಕ್ಸ್ ಖಾತೆದಾರರ ವಿರುದ್ಧ ದೂರೇನಾದ್ರೂ ಬಂದರೂ ಕೂಡ ಬ್ಲೂ ಟಿಕ್ ಅನ್ನ ವಾಪಸ್ ಪಡೆಯಲಾಗುತ್ತೆ. ಆದರೆ ಯಾವ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಿದ್ದ ಟಿಕ್ ಅನ್ನ ಬ್ಲೂ ಟಿಕ್ ಅನ್ನ ವಾಪಸ್ ಅಂತ ಪಡೆಯಲಾಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ ಇನ್ನೂ ಕೂಡ ತಿಳಿಸಿಲ್ಲ. ಆದರೆ ಈಗ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರ ಖಾತೆಯಿಂದ ಬ್ಲೂ ಟಿಕ್ ಅನ್ನ ಎಕ್ಸ್ ತೆಗೆದಿದೆ. ಟ್ವಿಟರ್ನಲ್ಲಿ ಬ್ಲೂ ಟಿಕ್ ಅಂದ್ರೆ ಈಗ ಎಕ್ಸ್ ಅಂತ ಕರೆಯಲಾಗುವಂತಹ ಸೋಷಿಯಲ್ ಮೀಡಿಯಾ ಖಾತೆಯಿಂದ ಬ್ಲೂ ಟಿಕ್ ಅನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟದನ್ನ ತೆಗೆಯಲಾಗಿದೆ. ಗಮನಿಸ್ತಾ ಇದ್ದೀವಿ ಪ್ರಜ್ವಲ್ ರೇವಣ್ಣ ಅವರ ಖಾತೆಯಲ್ಲಿ ಅವರು ಟ್ವೀಟ್ ಏನ್ ಮಾಡಿದ್ರು, ನಾನು ಆದಷ್ಟು ಬೇಗ ಹೊರಬರ್ತೀನಿ, ಸತ್ಯ ಆದಷ್ಟು ಬೇಗ ಹೊರಬರುತ್ತೆ ಎನ್ನುವಂತಹ ಟ್ವೀಟ್ ಏನ್ ಮಾಡಿದ್ರು, ಆ ಸಂದರ್ಭದಲ್ಲಿ ಬ್ಲೂ ಟಿಕ್ ಇತ್ತು. ಆದ್ರೆ ಈಗ ಅವರ ಟ್ವಿಟರ್ ಖಾತೆಗೆ, ಅವರ ಎಕ್ಸ್ ಖಾತೆಗೆ ಬ್ಲೂ ಟಿಕ್ ಇಲ್ಲ. ಬ್ಲೂ ಟಿಕ್ ತೆಗಿತಾರೆ ಅಂತಂದ್ರೆ ಎರಡು ಅಲ್ಲಿ ಕಾರಣಗಳಿರುತ್ತೆ. ಒಂದೋ ದುಡ್ಡು ಪೇ ಮಾಡಿರಲ್ಲ, ಇಲ್ಲವೇ ಆ ಖಾತೆದಾರರ ವಿರುದ್ಧ ಏನಾದರೂ ದೂರು ಬಂದಿರಬೇಕು. ಯಾವ ಕಾರಣಕ್ಕಾಗಿ ಬ್ಲೂ ಟಿಕ್ ತೆಗೆಯಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿಸಿಲ್ಲ ಎಕ್ಸ್. ಆದ್ರೆ ಬ್ಲೂ ಟಿಕ್ ತೆಗೆಯಲಾಗಿದೆ ಎನ್ನುವಂತಹ ಸುದ್ದಿ ಈಗ ಸ್ಪಷ್ಟವಾಗ್ತಾ ಇದೆ. ಈಗಾಗಲೇ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಪ್ರಜ್ವಲ್ ಯಾವಾಗ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಅಂತ SIT ಕಾಯ್ತಾ ಇದೆ. ಇದೆಲ್ಲ ಬೆಳವಣಿಗೆಗಳು ನಡೀತಾ ಇರುವ ಬೆನ್ನಲ್ಲೇ ಎಕ್ಸ್ ಖಾತೆಯಿಂದ ಬ್ಲೂ ಟಿಕ್ ಅನ್ನು ತೆಗೆಯಲಾಗಿದೆ. ಚುನಾವಣೆ ಪ್ರಚಾರದ ವೇಳೆ ಪ್ರಜ್ವಲ್ಗೆ ಕಾಡ್ತಾ ಇತ್ತ ಪಾಪ ಪ್ರಜ್ಞೆ. ವಿಡಿಯೋ ವೈರಲ್, ಸುಳಿವು ಸಿಕ್ಕ ಮೊದಲೇ ಕ್ಷಮೆ ಯಾಚಿಸಿದ್ರು. ಪ್ರಚಾರ ಭಾಷಣದಲ್ಲಿ ಕ್ಷಮಿಸುವಂತೆ ಕೇಳಿದ್ಯಾಕೆ ಹಾಗಾದ್ರೆ ಪ್ರಜ್ವಲ್? ಪ್ರಚಾರ ಭಾಷಣದಲ್ಲಿ ಕ್ಷಮಿಸುವಂತೆ ಅವ್ರು ಕೇಳ್ಕೊಂಡಿರ್ತಾರೆ, ಹಾಗಾದ್ರೆ ಅವರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. 5 ವರ್ಷದಲ್ಲಿ ನಾನು ತಪ್ಪು ಮಾಡಿರಬಹುದು, ನನ್ನನ್ನ ಕ್ಷಮಿಸಿ. ಹೊಳೆನರಸೀಪುರ ಸೇರಿ ಹಲವೆಡೆ ಕ್ಷಮಿಸಿ ಅಂತ ಪ್ರಜ್ವಲ್ ಪ್ರಚಾರ ಭಾಷಣದಲ್ಲಿ ಮಾತಾಡಿದ್ದಾರೆ. ಪೆನ್ ಡ್ರೈವ್ ವೈರಲ್, ಸುಳಿವು ಗೊತ್ತಿದ್ದೆ ಕ್ಷಮಿಸಿ ಅಂತ ಕೇಳಿದಾರ ಹಾಗಾದ್ರೆ ಪ್ರಜ್ವಲ್ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರು. ಯಾಕಂದ್ರೆ ಒಬ್ಬ ಹುಡುಗ ಎಡವಿರ್ತಾನೆ, ನಡೆಯುವಂತ ಸಂದರ್ಭದಲ್ಲಿ ಎಡವೋದು ಸಹಜ. ಇವತ್ತು ಎಡವಿರ್ಬೋದು ಸಣ್ಣ ಪುಟ್ಟ ವಿಚಾರಗಳು. ಎಡದಂತ ಸಂದರ್ಭದಲ್ಲಿ ನನ್ನ ಎಡವಿದ್ರೆ ನಿಮ್ಮಂತ ತಂದೆ ತಾಯಂದಿರಿಗೆ ನಾನು ಮನವಿ ಮಾಡಿ ಕೇಳ್ತಾ ಇಷ್ಟೇ ಕೇಳೋದು, ನಾನು ಎಡವಿದ್ರೆ ದಯವಿಟ್ಟು ಅದನ್ನ ಬೆಂತಟ್ಟಿ ನೀವು ಇಲ್ಲಪ್ಪ ತಪ್ಪು ಮಾಡಿದ್ಯಾ ಅಂತ ಒಂದು ಸಂದೇಶನ ಕೊಟ್ಟು ನೀವು ತಿದ್ಕೋ ಅನ್ನೋ ಒಂದು ಸಂದೇಶನ ಕೊಟ್ರೆ ಸಂಪೂರ್ಣವಾಗಿ ಅದನ್ನ ಜವಾಬ್ದಾರಿ ತಗೊಂಡು ತಿದ್ಕೊಳ್ಳುವಂತ ಕೆಲಸ ನಿಮ್ಮೆಲ್ಲ ವಿಶ್ವಾಸ ಇದೆ. ಸಣ್ಣ ಪುಟ್ಟ ತಪ್ಪುಗಳೇನಾದ್ರು ನಾನು ಹಾಗಿದ್ರೆ, ಯಾಕಂದ್ರೆ ಒಬ್ಬ ಓಡಾಡೋ ಹುಡುಗ ಎಡವದ್ದು ಸಹಜ, ನಡೆಯೋ ಹುಡುಗರೇ ಸಹಜ ಎಡವದು. ಯಾರು ಕೂಡ ಮಲಗಿರೋರು ಎಡುತ್ತಾರ. ಹಾಗಾಗಿ ಅಂತ ನಡೆಯುವಂತ ಸಂದರ್ಭದಲ್ಲಿ ಅಂತ ಒಂದು ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳು ನನಗೆ ಗೊತ್ತಿಲ್ಲ ನಾವು ಮಾಡಿದ್ರೆ ಇವತ್ತು ನನ್ನ ತಂದೆ ತಾಯಿ ಕುಳಿತಿದ್ದೀರಾ. ಹೊಳೆನರಸೀಪುರ ತಾಲೂಕಿನ ಬಹಳಷ್ಟು ಜನ ನನ್ನ ಚಿಕ್ಕ ವಯಸ್ಸಲ್ಲಿದ್ದಂತ ಸಂದರ್ಭದಲ್ಲಿ ಎತ್ತಿ ಕುಣಿಸಾಡಿರುವಂತವ್ರು ಬಹಳಷ್ಟು ಜನ ತಂದೆ ತಾಯಿದ್ದೀರಾ. ನಿಮ್ಮ ಹತ್ರ ಎಲ್ಲರ ಹತ್ರ ಕ್ಷಮಾಪಣೆ ಕೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.